ಚಿಕ್ಕಬಳ್ಳಾಪುರ ತಾಲೂಕಿನ ಎಚ್ಎಸ್ ವಾರ್ಡ್ ನಂ 22 ಬನ್ನಿಕುಪ್ಪೆ ಚಿಕ್ಕಬಳ್ಳಾಪುರದಲ್ಲಿ ಮುನಿಕೃಷ್ಣ ಎಂಬುವವರ ಹೊಲದಲ್ಲಿ ಅಂದಾಜು 30 ಅಡಿ ವಿಸ್ತಾರವಾದ 50 ಅಡಿ ಆಳದ ತೆರೆದ ನೀರಿರುವ ಬಾವಿಯಲ್ಲಿ ಆಕಸ್ಮಿಕವಾಗಿ ನಾಯಿಯು ಕಾಲು ಜಾರಿ ಬಿದ್ದಿದ್ದು, ಸದರಿ ಸ್ಥಳೀಯ ನಿವಾಸಿಗಳು ಘಟನೆಯ ವಿಷಯವನ್ನು ಚಿಕ್ಕಬಳ್ಳಾಪುರ ಅಗ್ನಿಶಾಮಕ ಠಾಣೆಯ ನಿಯಂತ್ರಣ ಕೊಠಡಿಗೆ ಕರೆ ಮಾಡಿ ತಿಳಿಸಿದರು. ಕರೆ ಬಂದ ತಕ್ಷಣ ಜಲವಾಹನದೊಂದಿಗೆ ಅಗ್ನಿಶಾಮಕ ತಂಡ ಸ್ಥಳಕ್ಕೆ ದೌಡಾಯಿಸಿ ನಾಯಿ ರಕ್ಷಣಾ ಕಾರ್ಯವನ್ನು ಸುಮಾರು 50 ಅಡಿ ಆಳದ ಬಾವಿಯಲ್ಲಿ ಹಗ್ಗಗಳ ಹಾಗೂ ಜಾಳಿಗೆ ಬಲೆ ಸಹಾಯದಿಂದ ಸುಮಾರು 2 ಗಂಟೆ 20 ನಿಮಿಷಗಳ ಕಾಲ ಅಗ್ನಿಶಾಮಕ ಅಧಿಕಾರಿಗಳು ಶ್ರಮವಹಿಸಿ ಜಾಳಿಗೆ ಬಲೆ ಹಗ್ಗಗಳ ಸಹಾಯದಿಂದ ಪ್ರಾಣ ರಕ್ಷಣೆಗಾಗಿ ಕೂಗುತ್ತಿದ್ದ ನಾಯಿಯನ್ನು ಜೀವಂತವಾಗಿ ಅಗ್ನಿಶಾಮಕ ಇಲಾಖೆಯ ತಂಡ ರಕ್ಷಣೆ ಮಾಡಿರುತ್ತಾರೆ. ಈ ಸಮಯ ಪ್ರಜ್ಞೆ ಕಾರ್ಯವನ್ನು ವೀಕ್ಷಿಸಿದ ಬನ್ನಿಕುಪ್ಪೆ ಚಿಕ್ಕಬಳ್ಳಾಪುರದ ಸ್ಥಳೀಯ ನಿವಾಸಿಗಳು ಅಗ್ನಿಶಾಮಕ ತಂಡದ ಕಾರ್ಯದಕ್ಷತೆಯನ್ನು ಮೆಚ್ಚಿ ಶ್ಲಾಘಿಸಿ ಹಾಗೂ ಹಸ್ತಲಾಘವ ಮಾಡಿ ನಾಯಿಯ ಪ್ರಾಣ ರಕ್ಷಣೆ ಮಾಡಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದರು. ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿರವರಾದ ಕರಿಯಣ್ಣ ಎಸ್.ಕೆ. ರವರ ನೇತೃತ್ವದಲ್ಲಿ ಹಾಲಸಿದ್ದ, ವಸಂತ, ಮೇತ್ರಿ, ಅಗ್ನಿಶಾಮಕ ಠಾಣಾಧಿಕಾರಿ ರವೀಂದ್ರ, ಸಂಗಮ, ನಾಗಪ್ಪ, ಶಿವಾಪುರ, ಅನಿಲ, ಚೋಪಡೆ, ರಾಜು, ಮುರಕುಟ್ಟಿ, ಎಂ. ಸುರೇಶ್, ನಾಯಕ ಹಾಗೂ ಗಣೇಶ, ಬೀರಗೌಡ ಭಾಗವಹಿಸಿದ್ದರು. ವರದಿ ಮಹೇಶ್ ಮಂಜುನಾಥ್ ಶರ್ಮಾ, ಅಥಣಿ. ಸರ್ ಸ್ವಲ್ಪ ಸೈಲೆಂಟ್ ಆಗಿದೆ ಸರ್. ಒಂದೇ ಇಟ್ಟಿದೆ ಇರು ಸ್ವಲ್ಪ ಎಷ್ಟು ಟೈಮ್ ತೊಗೊಂಡಾಯ್ತು ರೈಸ್ ಏನು ಬಿಟ್ಟಿರ ನಾನು ಬಂದೆ ನೋಡಿ. ಬಿಸ್ಕೆಟ್ಗೆ ಅದು ಬಿಸ್ಕೆಟ್ ಇದ್ರೆ ಕರೆಕ್ಟಾಗಿ ಆಗ್ಬಿಡೋದು. ಸ್ವಲ್ಪ ಅಗಲ ಮಾಡಿ ಸರ್ ಬಂದ್ಬಿಡೋದು. ಇಷ್ಟೊತ್ತಿಗೆ ಬಿಸ್ಕೆಟ್ ಒಂದು ನಿಮಿಷ ಮೂವ್ಮೆಂಟ್ ಮಾಡಿದ್ರೆ ಅದನ್ನ ಹೆಸರು ನೋಡಿ ಸರ್. ನೋಡೋಣ ನೀವು ಸೈಲೆಂಟ್ ಓಡೋಗುತ್ತೆ. ಇರೋಣ 2 ನಿಮಿಷ ಬರ್ತದ ಬರುತ್ತೆ. ಬಿಸ್ಕೆಟ್ ಹೊಡ್ಕೊಂಡು 1-2 ನಿಮಿಷ. ವೈಟ್ ಹಾಕೈತೆ ಈ ಕಡೆ ನೀವು ಹೋಗ್ಬೇಕು. ಅವ್ರಿಗೆ ಇದು ಮಾಡ್ಬಿಡ್ತಾರೆ. ಸಮಾನ ಈ ಕಡೆಗೆ ಬಿಡು